ಪಕೋಡ ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ರಾಗಿ ಪಕೋಡ ಮಾಡೋದಕ್ಕೆ ಬೇಕಾಗಿರುವಂಥ ವಸ್ತುಗಳು: ರಾಗಿ ಹಿಟ್ಟು ನಾನು ಕಡಿಮೆ ಪ್ರಮಾಣದಲ್ಲಿ ಹೇಳ್ಕೊಡ್ತೀನಿ, ನಿಮಗೆ ಮನೆ ಮಟ್ಟದಲ್ಲಿ ಗೊತ್ತಾಗೋ ರೀತಿ. ರಾಗಿ ಹಿಟ್ಟು 1 kg, ನಾನು ಕೆಜಿಗೆ ಹೇಳಿರ್ತೀನಿ, ನೀವು ಅದನ್ನ ಕಡಿಮೆ ಮಾಡ್ಬೋದು. ರಾಗಿ ಹಿಟ್ಟು 1 kg, ಕಡಲೆ ಹಿಟ್ಟು 250 ಗ್ರಾಮ್. 250 ಗ್ರಾಮ್ ಅಂದ್ರೆ ಎಷ್ಟು? 4 kg. ಅಕ್ಕಿ ಹಿಟ್ಟು 5 ರಿಂದ 6 ಚಮಚ. ಆಯ್ತಾ? ನುಗ್ಗೆ ಸೊಪ್ಪು 10 ಕಡ್ಡಿ. 10 ಕಡ್ಡಿ ಅದು ಪೂರ್ತಿ ಇಟ್ಟಿರಲ್ಲ, ಅದಕ್ಕೆ 10 ಕಡ್ಡಿ ನುಗ್ಗೆ ಸೊಪ್ಪು. ಹಸಿ ಶುಂಠಿ ತುರಿ 2 ಅಥವಾ 3 ಇಂಚು ತುರಿ ಅಂತ ಹೇಳಿದೀನಿ. ಪ್ರತಿಯೊಂದವರು ಗಮನ ಇಟ್ಟು ಕೇಳಿಸ್ಕೋಬೇಕು. ಕಡಲೆ ಬೀಜ, ಕೆಲವು ಶೇಂಗಾ ಅಂತ ಕರಿತೀವಿ, ನಮ್ಮ ಕಡೆ ಕಡಲೆ ಬೀಜ ಅಂತೀವಿ. ನಿಮ್ಗೆ ಯಾವ ಪದ ಇಷ್ಟ ಅದನ್ನ ಬರ್ಕೊಳ್ಳಿ. ಕಡಲೆ ಬೀಜ 100 ಗ್ರಾಮ್ ಅಥವಾ ಕಡಿಮೆ ಕೂಡ ನೀವು ಹಾಕೋಬಹುದು. ನಾನು 100 ಗ್ರಾಮ್, ಅದು ನೀಟಾಗಿ ಮಾಡೋದಕ್ಕೆ 100 ಗ್ರಾಮ್ ಅಂತ ಹೇಳಿ. ಕರಿಬೇವು, ಕರಿಬೇವು ಅಂದ್ರೆ ಕರಿಬೇವು ಸೊಪ್ಪು. ಕರಿಬೇವು ಸೊಪ್ಪು 5 ರಿಂದ 10 ಕಡ್ಡಿ. ನಿಮಗೆ ಗ್ರಾಮೀಣ ಭಾಷೆಯಲ್ಲಿ ನಾನು ಬರೆಸ್ತಾ ಇದ್ದೀನಿ, ಅರ್ಥ ಆಗಲಿ ಅಂತ. ನಿಮಗೆ ಫಸ್ಟ್ ಟ್ರೈನಿಂಗು ನೀವು ಈ ಥರ ಬಂದಿರೋದು ಅಂತ ಗೊತ್ತಾಗಲಿ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಸ್ವಲ್ಪ ಅಂದರೆ ಗೊತ್ತಾಗುತ್ತಲ್ವಾ? ಸ್ವಲ್ಪ. ನೆಕ್ಸ್ಟ್ ಮೆಣಸಿಕಾಯಿ ಪುಡಿ, ಮೆಣಸಿಕಾಯಿ ಪುಡಿ 3 ರಿಂದ 5 ಚಮಚ ಬರ್ತೀನಿ. ಯಾಕೆ 3 ರಿಂದ 5 ಚಮಚ ಬರ್ತೀನಿ ಅಂದರೆ, ಕೆಲವು ಮನೆಯಲ್ಲಿ ಖಾರ ಕಡಿಮೆ ತಿಂತಾರೆ, ಅದಕ್ಕೆ ಕಡಿಮೆ. ಕೆಲವು ಮನೆಯಲ್ಲಿ ಜಾಸ್ತಿ ತಿಂತಾರೆ, ಅದಕ್ಕೆ 5 ಸ್ಪೂನ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅದು ಜಾಸ್ತಿ ಇಡ್ತೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ, ಈರುಳ್ಳಿ 5 ರಿಂದ 6 ದಪ್ಪದಿರಬೇಕು, ಅಥವಾ ನೀವು 8 ಕೂಡ ಹಾಕ್ಬೋದು. ದಪ್ಪ ಇದ್ರೆ 6 ಸಾಕು, ಸಣ್ಣ ಇದ್ರೆ 10 ಹಾಕಬೇಕಾಗುತ್ತೆ. ಅದು ನಿಮ್ಮ ಶಕ್ತಿಗನುಸಾರ ಹಾಕೊಳ್ಳಿ. 12ನೇದು ಕಾದ ಎಣ್ಣೆ, ಕಾದ ಎಣ್ಣೆ 4 ರಿಂದ 5 ಚಮಚ. ಆಯ್ತಾ? ನೆಕ್ಸ್ಟ್ 13ನೇದು ಎಣ್ಣೆ, ಕರಿಯಕ್ಕೆ ಬೇಕಾಗಿರುವಷ್ಟು, ಕರಿಯಲು ಬೇಕಾದಷ್ಟು. ನೋಡಿ, ಏನಾದ್ರು ಬಿಟ್ಟಿದ್ದೀನ? ಇಲ್ಲ. ನಾನು ಗೊತ್ತಿತ್ತು ನೀವು ಕೇಳ್ತಿರೋದು, ಟೈಮ್ ಎಲ್ಲಿ ಇರುತ್ತೆ ಅದನ್ನ ಹೇಳಲಿಲ್ಲ. ನಮ್ಮ ಯಾವುದೇ ಪ್ರಾಡಕ್ಟ್ ಅಲ್ಲಿ ನಾವು ಸೋಡಾನ ಬಳಸಲ್ಲ. ಸೊ ಇಲ್ಲೂ ಕೂಡ ನಿಮ್ಗೆ ಸೋಡಾ ಇಲ್ಲ. ಇದು ಹೆಂಗಿರ್ಬೇಕು ಅಂದ್ರೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ, ಅಲ್ಲಿ ನಾವು ಪ್ರಾಕ್ಟಿಕಲ್ ಮಾಡೋದಕ್ಕೆ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು 3 ಸೇರಿಸಿ ಜರಡಿ ಮಾಡ್ಕೋಬೇಕು. ಜರಡಿ ಮಾಡಬೇಕು. ಜರಡಿ ಅಂದ್ರೆ ನೀವು ಒಂದ್ರಿ ಅಂತಿರಲ್ಲ ನಿಮ್ಮ ಭಾಷೆಯಲ್ಲಿ, ಆ ಥರ ಒಂದ್ರಿ ಇಟ್ಕೋಬೇಕು. ಒಂದ್ರಿ ಆದ್ಮೇಲೆ ಇದಕ್ಕೆ ಈರುಳ್ಳಿನ ತೆಳುವಾಗಿ ಉದ್ದುದ್ದು ಕಟ್ ಮಾಡ್ಕೋಬೇಕು. ತೆಳುವಾಗಿ ಈರುಳ್ಳಿನ ಮಿಕ್ಸ್ ಮಾಡಬೇಕು. ಈರುಳ್ಳಿಗೆ ಇದು ನುಗ್ಗೆ ಸೊಪ್ಪು ಮತ್ತೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಪ್ರೇಟ್ ಸಪ್ರೇಟು ತೊಳೆದು ಬಿಟ್ಟು ಸಣ್ಣದಾಗಿ ಹೆಚ್ಚಬೇಕು. ಅದನ್ನ ಮಿಕ್ಸ್ ಮಾಡಬೇಕು. ಕಡ್ಲೆ ಬೀಜನ ಉಂಡೆನೆ ಹಾಕೋಬಿಡ್ಬೇಕು. ಉಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನ ಪುಡಿನ ಮಿಕ್ಸ್ ಮಾಡ್ಕೋಬೇಕು. ಮೆಣಸಿನಕಾಯಿ ಪುಡಿನ ಸೇರಿಸ್ಕೋಬೇಕು. ಇದೆಲ್ಲ ಆದಮೇಲೆ ಹಸಿ ಶುಂಠಿ ಇದೆಯಲ್ಲ, ಇಲ್ಲಿ ಹಸಿ ಶುಂಠಿ ತುರಿ ಅಂತ ಹೇಳಿದ್ದೀವಿ. ಹಸಿ ಶುಂಠಿನ 3 ಇಂಚ್
ತೆಗೆದ್ಬಿಡ್ಬೇಕು ಅಥವಾ ಚೆನ್ನಾಗಿ ತೊಳೆದ್ಬಿಟ್ಟು ತುರಿಯೋ ಮಣಿ ಬರುತ್ತಲ್ಲ ಅದ್ರಲ್ಲಿ ತುರ್ಕೋಬೇಕು. ಯಾಕೆ ತುರಿಬೇಕು ಅಂದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಶುಂಠಿನ ತುರ್ಕೋಬೇಕು. ಇಲ್ಲಿ ನಾನು ನೀವೇನಾದ್ರು ಹೇಳ್ತೀರಿ ಏನು ಅಂತ ಸೋಡಾ ಹೇಳಿದ್ರಿ, ಆದರೆ ಇನ್ನೊಂದು ಪಾಯಿಂಟ್ ನೀವು ಹೇಳಲೇ ಇಲ್ಲ. ಏನು ಹೇಳ್ಬೋದು ಇದಕ್ಕೆ? ಇನ್ನೊಂದು ಏನು ಮುಖ್ಯ? ವೆರಿ ಗುಡ್. ಇದಕ್ಕೆ ಇಂಗು ಸೇರಿಸ್ಕೋಬೇಕು ನಾವು. ಇಂಗು 2 ರಿಂದ 3 ಚಿಟಿಕೆ. ಇಂಗುನ ಯಾಕೆ ಹಾಕ್ಬೇಕು ಅಂದ್ರೆ ಯಾವುದೇ ಕದ್ದು ಪದಾರ್ಥಗಳನ್ನ ನಾವು ತಿನ್ನುವಾಗ ಬೇಗ ಜೀರ್ಣ ಆಗಲ್ಲ. ತಿಂದಾದ್ಮೇಲೆ ಆ ತಿಂದಿದ್ನ ಜೀರ್ಣಿಸೋ ಶಕ್ತಿ ಇಂಗುಗಿರೋದ್ರಿಂದ ಇಂಗುನ ನಾವು ಸೇರಿಸ್ಕೊಂಡು ಫಸ್ಟ್ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಕಾದ ಎಣ್ಣೆನ ತಗೋಬೇಕು. ಎಣ್ಣೆನ ಕಾಯಿಸ್ಬೇಕು. ಫಸ್ಟ್ ಎಣ್ಣೆ ಬಿಡಕ್ಕೆ ಪೂರ್ತಿ ಬಿಡಕ್ಕೆ ಬಂದೆ 4-5 ಸ್ಪೂನ್ ಅಷ್ಟೇ ಬಿಟ್ಟು ಕಾಯಿಸ್ಬಿಟ್ಟು ಅದನ್ನ ಈ ಎಲ್ಲ ಮಿಶ್ರಣ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ನೀರು ಹಾಕಿ ಪಕೋಡದ ಹಿಟ್ಟು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಸಿ ನೀವು ಕಾದ ಎಣ್ಣೆನಲ್ಲಿ ಕರಿಬೇಕು. ಕರಿಯೋಕ್ಕೆ ಒಂದು ಟೆಕ್ನಾಲಜಿ ಇದೆ. ಸಾಮಾನ್ಯ ನೀವೇನಾದ್ರು ಮಾಡಿದ್ರೆ ಯಾವ ರೀತಿ ಕರಿತಿದ್ರಿ? ಕೈಲಿ ನಿಮ್ಗೆ ಹೆಂಗ್ ಬೇಕಂಗೆ ಹಾಕತ್ತೀರಿ. ಬಟ್ ಇಲ್ಲಿ ಏನು ಅಂದ್ರೆ ಕೈಲಿ ಎತ್ತಿ ಹಾಕಂಗಿಲ್ಲ. ಒಂದು ಊಟ ಮಾಡುವಂಥ ಸ್ಪೂನ್ ತಗೊಂಡು ಚಮಚ ಸಹಾಯದಿಂದ ಹಾಕ್ಬೇಕು. ಇದು ಹಾಕೋದ್ರಿಂದ ಸೀಕ್ರೆಟ್ ಏನಪ್ಪ ಅಂದ್ರೆ ಚಮಚ ಹಾಕೋದ್ರಿಂದ ಎಲ್ಲ ಪಕೋಡನೂ ಒಂದೇ ಥರ ಬರ್ತದೆ. ಎಲ್ಲ ಪಕೋಡನೂ ಕೂಡ ಯೂನಿಫಾರ್ಮ್ ಆಗಿ ಬರ್ತದೆ. ಒಂದು ಬೇಡ. ಎರಡನೇದು ನಾವು ಸ್ಪೂನಿಂದ ಹಾಕೋದ್ರಿಂದ ಕೈಯಲ್ಲಿ ಹಾಕಿದ್ರೆ ಉಂಡೆ ಕಟ್ಟಿ ಬೋಂಡ ಥರ ಹಾಕ್ಬಿಡ್ತೀರಿ. ಪಕೋಡ ಆಗಲ್ಲ, ಬೋಂಡ ಥರ ಹಾಕ್ಬಿಡ್ತೀರಿ. ಸ್ಪೂನಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಅದು ಎಳೆಗೆನೆ ಈರುಳ್ಳಿ ಸಮೇತ ಹೋಗೋದ್ರಿಂದ ಎಣ್ಣೆನಲ್ಲಿ ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಅವಕಾಶ ಇಲ್ಲ. ಹಿಂಗೆ ಹಾಕಿದ ತಕ್ಷಣ ಅದು ಬೆಂದೋಗ್ಬಿಡುತ್ತೆ. ನಿಮಗೆ ಗ್ಯಾಸ್ ಸೇವ್ ಆಗುತ್ತೆ ಅಥವಾ ಬೆಂಕಿ ಟೈಮ್ ಉಳಿಯುತ್ತೆ, ಮತ್ತೆ ಎಣ್ಣೆ ಕೂಡ ಹೆಚ್ಚಿಗೆ ಇರಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಚಮಚ ಸಹಾಯದಿಂದ ಹಾಕಬೇಕು. ಹಾಕಾದ್ಮೇಲೆ ಕಂದು ಬಣ್ಣ ಬರುವವರೆಗೆ ಕರೆಸ್ಬಿಟ್ಟು ಆಮೇಲೆ ಬಾಣಲಿಯಿಂದ ತೆಗಿಬೇಕು. ತೆಗೆದಾದ್ಮೇಲೆ ಏನು ಮಾಡಬೇಕು? ತಿನ್ನಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ತಿನ್ನೋದು ಮುಖ್ಯ ಅಲ್ವಾ? ನೀವು ಹಾಕೋಬಹುದು, ಜೀರಿಗೆ ಹಾಕೋಬಹುದು, ಸೋಂಪು ಹಾಕೋಬಹುದು. ನಾನಿಲ್ಲಿ ಜೀರಿಗೆ ಯಾಕೆ ಹೇಳಿಲ್ಲ ಅಂದ್ರೆ ನಾವಿಲ್ಲಿ ಹಿಂಗ ಹಾಕಿದೀವಲ್ಲ, ಜೀರಿಗೆ ಬೇಕಂದ್ರೆ ನೀವು ಫ್ಲೇವರ್ ಬೇಕಂದ್ರೆ ಹಾಕೊಳ್ಳಿ. ನಾವು ಸಾಮಾನ್ಯ ಏನ್ ಮಾಡ್ತೀವಿ ಗೊತ್ತಾ, ಅಗತ್ಯಕ್ಕಿಂತ ಹೆಚ್ಚಾಗೆ ಮಾಡ್ತೀವಿ ಅಡುಗೆನಲ್ಲಿ ಪದಾರ್ಥಗಳನ್ನ. ಆ ತರ ಸಿಕ್ಕಿದ್ದೆಲ್ಲ ಹಾಕಬಾರ್ದು. ಯಾವ್ದನ್ನ ಹೇಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು. ಉದಾಹರಣೆಗೆ ನಾನು ಬೆಳಿಗ್ಗೆ ಹೇಳ್ದೆ ಅಲ್ವಾ, ಯಾವ ವಿಚಾರ ಹೇಳಿದೆ ನಿಮ್ಗೆ? ನಿನ್ನೆ ರಾತ್ರಿ ನಮ್ಮ ನೆಂಟರ ಮನೆಗೆ ಹೋಗಿರೋ ವಿಚಾರ ಹೇಳಿದೆ. ಮೊಳಕೆ ಕಾಳು. ವೆರಿ ಗುಡ್. ಇನ್ನು ತಲೆಯಲ್ಲಿದೆ. ನಮ್ಮ ನೆಂಟರ ಮನೆಗೆ ಹೋದಾಗ ಏನ್ ಮಾಡಿದ್ರು, ಎಲ್ಲಾ ತರದ ಕಾಳುಗಳನ್ನ ಮೊಳಕೆ ಕಾಳು ಸಾಂಬಾರು ಮಾಡಿ. ಅದೇನಾಗುತ್ತೆ, ಮೊಳಕೆ ಕಾಳನ್ನ ಪೌಷ್ಟಿಕ ಆಹಾರ ಅಂತ ಬಳಸಿದ್ರು ಕೂಡ ಅತಿಯಾದಾಗ ಏನಾಗುತ್ತೆ, ಪಾಯ್ಸನ್ ಆಗುತ್ತೆ, ವಿಷವಾಗಿ ಅದು ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಅಗತ್ಯಕ್ಕಿಂತ ಹೆಚ್ಚು ಏನನ್ನು ಯಾವುದೇ ಅಡುಗೆ ಪದಾರ್ಥ ಅಥವಾ ಯಾವುದೇ ಆಹಾರ ತಯಾರಿಕೆಗಳಲ್ಲಿ ನಾವು ಬಳಸಬಾರ್ದು. ಕೆಲವರು ಯೂಟ್ಯೂಬಲ್ಲಿ ನಿಂಚುತ್ತೀರಿ ನಾಳೆಯಿಂದ. ಯಾಕೆ ಗೊತ್ತಾ, ತಪ್ಪಾಗಿ ತಿಳ್ಕೊಬಾರ್ದು. ಮೇಡಮ್ ಪರ್ಮಿಷನ್ ಇಲ್ಲದೆ ನಾನು ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ನಂದಾದರೆ ನಾನು ಯಾರ್ದು ಪರ್ಮಿಷನ್ ಕೇಳಬೇಕಾಗಿಲ್ಲ, ನಾನು ಮಾಡ್ಕೊಂಡಿದ್ದೆ. ಈ ಸರಿ ಯಾಕೆ ನಾನು ಯಾರ್ದು ಪರ್ಮಿಷನ್ ಕೇಳಿದೆ, ನೇರ ಮಾಡ್ತಿದ್ದು ಅಂದರೆ ಒಂದು ಮೇಡಮ್ ಇರಲಿಲ್ಲ ಆಫೀಸಲ್ಲಿ. ಎರಡನೇದೇನು ಅಂದರೆ ಇವ್ರು ಹೇಳಿದ್ದಲ್ಲ, ರಾಧಿಕಾ ಅಂತೇಳಿ ಇಲ್ಲೇ ನಿಮ್ಮ ತಾಲೂಕಿನವ್ರೇ ಇವ್ರು ಕೇಸ್ ಮಾಡ್ತಿದ್ದಾರೆ. ಮುಂದೊಂದು ದಿನ ನಿಮ್ಗೆ ಯಾವತ್ತಾರು ಅವ್ರು ತಾಕಿದಾರ ಆಗ್ಬರ್ಬೋದು, ವಿಡಿಯೋ ಆಗ್ಬರ್ಬೋದು, ಗೊತ್ತಿಲ್ಲ ಅವ್ರ ಸ್ಟಾರ್. ಬಟ್ ಒಳ್ಳೆ ಮೆರಿಟ್ ಸ್ಟೂಡೆಂಟ್ ಇದ್ದಾರೆ, ಖಂಡಿತ ಒಂದಲ್ಲ ಒಂದಿನ ಅವ್ರಿಗೆ ಅಪಾಯಿಂಟ್ ಆಗೇ ಆಗ್ತದೆ. ಈಗೇನಾಗಿದೆ ಅಂದರೆ ಅವ್ರು ಒಂದು ಯೂಟ್ಯೂಬ್ ಚಾನಲ್ ಮಾಡಿಸಿದ್ದಾರೆ. ಮಾಡಿ ಅದರಲ್ಲಿ ಏನು ಹಾಕಬೇಕು ಏನೋ ಅವ್ರಿಗೆ ಮುಜುಗರ. ಟ್ರಾನ್ಸ್ಜೆಂಡರ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಅದು ಸಮಾಜಕ್ಕೆ ಎದುರಿ ಅವ್ರು ಕೆಲವೊಂದು ವಿಡಿಯೋಗಳನ್ನೆಲ್ಲ ಆಗ್ತಾ ಇರಲ್ಲ. ನಾವೀಗ ಅದನ್ನು ಅವ್ರು ಸ್ವಲ್ಪ ಏನಾರು, ಈಗ ನಾನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ನಾವು ಬೇರೆಯವ್ರ ಥರ ತಾರತಮ್ಯ ಮಾಡಿದ್ರೆ ನಮಗೂ ಅವ್ರಿಗೂ ಏನೂ ವ್ಯತ್ಯಾಸ ಇರಲ್ಲ. ಅದಕ್ಕೆ ಅವ್ರಿಗಂದೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನೀವು ಮಾಡಿ ಧೈರ್ಯವಾಗಿ ಅಂತೇಳಿ ನಾವು ಮಧ್ಯಾಹ್ನ ಕುತ್ಕೊಂಡು ಲೈವ್ ಮಾಡ್ತಾ ಇದ್ವಿ. ಅವ್ರು ಮಾಡ್ತಾನೆ ಇರಲಿಲ್ಲ, ನನ್ನ ಮುಖ ತೋರಿಸಲ್ಲ, ನಾನು ವಾಯ್ಸ್ ಸರಿಯಿಲ್ಲ ಅಂತ. ಇಲ್ಲ ಮಾಡಿ ತಗೊಳ್ತಾರೆ, ಸ್ವೀಕರಿಸ್ತಾರೆ ನಿಮ್ಮನ್ನು. ಬೇಡ ಅಂದ್ರೆ ಹೋಗ್ತಾ ಇರ್ತಾರೆ. ನೀವು ಸಮಾಜಕ್ಕೆ ಅಗತ್ಯ ಇದೆ, ನೀವು ಇನ್ನೊಬ್ರು ಮಾದರಿಯಾಗಿರಬೇಕು, ನೀವು ಮಾಡಿ ಅಂತೇಳಿ ನನ್ನ ಮೊಬೈಲಿಂದ ಅವ್ರನ್ನ ಬೆಂಗಳೂರಿನಲ್ಲಿ ನಾನು ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ ಮೇಡಮ್. ಅಲ್ಲಿ ಕರೆಸಿ ನನ್ನ ಮೊಬೈಲ್ನಲ್ಲಿ ಅವ್ರಿಗೆ ಲೈವ್ ಮಾಡೋದು ತೋರಿಸ್ಕೊಟ್ಟಾದ್ಮೇಲೆ ಅವರು ಸೆಲ್ಫಾಗಿ ಮಾಡೋದನ್ನ ಒಂದು 10 ನಿಮಿಷ ಕಿತ್ಕೊಂಡು ಹೇಳ್ಕೊಡ್ತಿದ್ದಾನ. ಆ ಥರ ಹೇಳ್ಕೊಟ್ಟು ಓದೋರಿಗೆ ಎಲ್ಲವೂ ಬರಲ್ಲ, ಆಯಿತಾ? ನಿಮ್ಗೆ ಬರೋದು ನನಗೆ ಬರೋದು, ನಿಮಗೆ ಬರೋಲ್ಲ. ಹಂಗೆ ಇವ್ರು ಓದಿದ್ರು ಕೂಡ ಅದು ಟೆಕ್ನಾಲಜಿಗಳು ಕೆಲವೊಂದು ಗೊತ್ತಿರಲಿಲ್ಲ. ಲೈವ್ ಮಾಡಿ ತೋರಿಸ್ಕೊಟ್ಟಾದ್ಮೇಲೆ ಇವ್ರೀಗ ಯಶಸ್ವಿಯಾಗಿ ಲೈವ್ ಮಾಡ್ತಾರೆ. ಸರ್ ಜೊತೆ ನಾನು ಹೇಳ್ತೇನೆ, ಇವ್ರು ಮಾಡೋ ಪ್ರತಿ ದಿನದ ಲೈವು ಮೇಡಮ್ ಐಡಲ್ ಇತ್ಕೊಂಡೆ 100 ಜನ ನೋಡ್ತಾರೆ. ಒಂದೊಂದು ಲೈವ್ಗೆ 1000 ವ್ಯೂಸ್ ಬರ್ತದೆ. ನಮಗೆ 300 ಜನ 400 ಬರೋದು 500 ಬರೋದೇ ಹೆಚ್ಚು.
ಇವ್ರಿಗೆ ಅಷ್ಟು ಜನ ಬರ್ತಿದ್ದಾರೆ ಅಂದರೆ ಇವ್ರಿಗೆ ಸಪೋರ್ಟ್ ಕೊಡೋರು ಜಾಸ್ತಿ ಆಗಿದೆ. ಸೊ ಈಗ ನನಗೆ ಅನಿಸ್ತು ಇವ್ರಿಗೆ ಯೂಟ್ಯೂಬಲ್ಲಿ ಒಂದು ಬ್ರೈಟ್ ಫ್ಯೂಚರ್ ಇದೆ. ಜೊತೆಗೆ ಇವರು ಅದನ್ನು ಮಾಡಲಿ, ಒಂದು ಅವ್ರಿಗೆ ಒಂಟಿತನ ಅನ್ನೋದು ಹೋಗುತ್ತೆ ಅಂತೇಳಿ ಮಾಡಿ ಈಗ ಮಾಡ್ತಿದ್ದಾರೆ. ಸೊ ಫಸ್ಟು ಇದುವರೆಗೂ ಅವ್ರ ಚಾನಲಲ್ಲಿ ಯಾವುದೇ ವೀಡಿಯೋಸ್ಗಳು ಹಾಕಿಲ್ಲ, ಲೈವ್ ಬಿಟ್ಟು ಶಾರ್ಟ್ ವೀಡಿಯೋಸ್ಗಳು ಬಿಟ್ಟು. ಇವತ್ತಿಂದ ಈ ಪ್ರೋಗ್ರಾಮ್ದೇ ವೀಡಿಯೋಗಳು ಹಾಕಿ ಅವ್ರಿಗೆ ಹೆಂಗೆ ಮಾಡೋದು ಅಂತ ಅವ್ರು ಕಲಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅವ್ರು ಬೇರೆ ಬೇರೆ ವೀಡಿಯೋಗಳನ್ನ ಮಾಡಿ ಅಥವಾ ಒಂದು ಪ್ರಾಕ್ಟಿಕಲ್ ಆಗಿ. ಸೊ ಅದಕ್ಕೆ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ನೇ ಅವ್ರು ಅಪ್ಲೋಡ್ ನಾನು ಮಾಡಲ್ಲ. ನನಗೆ ಈ ಥರದ್ದು ಬೇರೆ ಬೇರೆ ಮಾಡೋದ್ರಿಂದ ನನಗೆ ಅದು ಅವಶ್ಯಕತೆ ಇಲ್ಲ, ಇವ್ರು ಮಾಡ್ತಾರೆ. ಸೊ ಅದಕ್ಕೆ ನೀವು ಲೈವ್ ನಿಮ್ಮನ್ನ ವೀಡಿಯೋಸ್ನ ಅವ್ರು ಮಾಡ್ತಿರೋದು. ಸೊ ಅವ್ರು ನಿಮ್ಮ ಬಗ್ಗೆ ಒಂದಷ್ಟು ಹಾಕಿ ಅದರಲ್ಲಿ ಅವ್ರಿಗೆ ತಿಳಿದಂಥದ್ದು ಒಂದು ಹಾಕಿ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾರೆ. ಯಾರು ಅದಕ್ಕೆ ತಪ್ಪಾಗಿ ತಿಳ್ಕೊಬೇಡಿ. ಸೊ ನಮ್ಮ ಕೈಯಲ್ಲಿ ಅದು ಒಂದು ಸಪೋರ್ಟು ರಾಧಿಕಾ ಇದೆ. ಸೊ ಅದಕ್ಕೆ ರಾಧಿಕಾ ಬೇಜಾರಾಗಬೇಡಿ. ಇದು ನಮ್ಮ ಹೀಗೆ ಏನೋ ಥಿಯರಿ ಕೊಟ್ಟಿದ್ದೆ, ನೋಟ್ಸ್ ಕೊಟ್ಟಿದ್ದೆ. ಈಗ ಬಂದು ನಿಮಗೆ ಪ್ರಾಕ್ಟಿಕಲ್ ಮಾಡುವಂಥದ್ದನ್ನ ಹೇಳ್ಕೊಡ್ತೇನೆ. ರಾಗಿ ಹಿಟ್ಟು 1 kg ಹೇಳಿದ್ದೆಲ್ಲ ರಾಗಿ ಹಿಟ್ಟು ಹಾಕಿದೆ. ಕಡಲೆ ಹಿಟ್ಟು ಇಷ್ಟೆಲ್ಲ ಬೇಕಿಲ್ಲ, ಸ್ವಲ್ಪ ಜಾಸ್ತಿ ಇದೆ. ಕಡಲೆ ಹಿಟ್ಟು ಇಷ್ಟು ಸಾಕು. ಅಂದರೆ ಇದರಲ್ಲಿ ನಾನು 200 ಗ್ರಾಮ್ ಅಷ್ಟನ್ನ ಬಳಸಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ಮನೇಲಿ ಅಕ್ಕಿ ಹಿಟ್ಟು ಇರುತ್ತಲ್ಲ, ರೊಟ್ಟಿ ಹಿಟ್ಟು, ಅದನ್ನು ಹಾಕೊಂಡ್ರೆ ಇದ್ರೆ ಕೇಳಿ ಹಾಕೋಣ, ಇಲ್ಲ ಅಂದರೆ ಏನು ಬೇಡ. ನಾನು ನಿಮ್ಗೆ ಹೇಳಿದ್ದೆ ಮೆಣಸಿಕಾಯಿ ಪುಡಿ ನಮ್ದು ಯಾವುದೇ ಟ್ರೈನಿಂಗಲ್ಲಿ ಆದಷ್ಟು ಏನು ಗ್ರೀನ್ ಚಿಲ್ಲಿ ಅಥವಾ ಹಸಿಮೆಣಸಿಕಾಯಿನ ಕಡಿಮೆ ಮಾಡ್ತೀವಿ. ಮಕ್ಕಳು ಯಾಕೆ ನಾವು ಹೆಚ್ಚು ಮಕ್ಕಳ ಜೊತೆ ನಾನು ಕೆಲಸ ಮಾಡೋದ್ರಿಂದ ಯಾವುದೇ ಮಗುಗೆ ಒಂದೇ ಒಂದು ಹಸಿಮೆಣಸಿಕಾಯಿ ಪೀಸ್ ಸಿಕ್ಬಿಟ್ರೆ ಮುಂದಕ್ಕೆ ಅದು ಎಷ್ಟೇ ಚೆನ್ನಾಗಿರೋ ಆ ಮಗು ಅದನ್ನು ತಿನ್ನಲ್ಲ. ಸೊ ಆ ಕಾರಣಕ್ಕೆ ನಾವು ಗರ್ಭಿಣಿಯರು ಬಾಣತಿಯರಿಗೆ ಹೆಚ್ಚು ಅಂಗನವಾಡಿಲೆಲ್ಲ ಟ್ರೈನಿಂಗ್ ಕೊಡೋದ್ರಿಂದ ಹಸಿಮೆಣಸಿಕಾಯಿ ಬಳಸಲ್ಲ, ಎಲ್ಲದಕ್ಕೂ ಒಣಮೆಣಸಿಕಾಯಿ. ಸೊ ಮೆಣಸಿಕಾಯಿ ಪುಡಿ ನಾನು ಹೇಳಿದ್ದೀನಿ, ಮೆಣಸಿಕಾಯಿ ಪುಡಿ ನಿಮ್ಮ ಮನೆಗಳಲ್ಲಿ ಇರುವಂಥ ಖಾರಕ್ಕೆ ಅನುಗುಣವಾಗಿ ಅಂತ ಹೇಳಿದ್ದೀನಿ. ಸೊ ನಾನೇನು ಅಫಿಷಿಯಲ್ಸ್ಗಳು ಇರೋದ್ರಿಂದ ಮೀಡಿಯಮ್ ಖಾರನ ನಾನು ಹಾಕಿದ್ದೀನಿ. ಸೊ 4.25 ಸ್ಪೂನು ಮೆಣಸಿಕಾಯಿ ಪುಡಿ ಹಾಕಿದ್ದೀನಿ. ಶುಂಠಿನ ಕೆಲವರು ಹೇಳ್ತಾರೆ ಮೇಡಮ್ ನಾವು ಪೇಸ್ಟ್ ಹಾಕ್ಬಿಟ್ರಾಗಲ್ಲ, ಪೇಸ್ಟ್ ಹಾಕಬಾರ್ದು. ಪೇಸ್ಟ್ ಹಾಕಿದಾಗ ಬರೋ ಟೇಸ್ಟೇ ಬೇರೆ, ತುರಿ ಹಾಕಿದಾಗ ಆಗುವಂಥ ಟೇಸ್ಟೇ ಬೇರೆ. ಇದು ತಿಂದಾಗ ನಿಮಗೆ ಬಾಯಿಗೆ ಸಿಕ್ಕರೆ ಒಳ್ಳೆ ಫ್ಲೇವರ್ ಬರುತ್ತೆ. ಅದಕ್ಕೆ ನಾನು ಶುಂಠಿನ ತೊಳೆಸಿ ತುರಿಸಿದ್ದೀನಿ. ಸೊ ಶುಂಠಿ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನಾನು ನೋಟ್ಸಲ್ಲಿ ಬರ್ಸಿದ್ದೀನಿ. ಕೊತ್ತಂಬರಿ ಸೊಪ್ಪಿಗೆ ಅಳತೆ ಏನಿಲ್ಲ, ನಿಮ್ಗೆ ಎಷ್ಟು ಬೇಕಷ್ಟನ್ನ ಹಾಕೊಬೋದು. ಸೊ ಕರ್ಬೇವಿನ ಸೊಪ್ಪು ಹಾಕಿದಾಗ ನೀವು ಇಷ್ಟು ದಪ್ಪ ಹಾಕಬೇಡಿ. ಕೆಲವು ಮಕ್ಕಳುಗಳು 5 ಇಟ್ಬಿಡ್ತವೆ. ಸೊ ನಮಗಿಲ್ಲಿ ಏನು ಮಕ್ಕಳು ತಿನ್ನಲ್ಲ ಅಥವಾ ಜನ ತಿನ್ನಲ್ಲ ಅಂತಾರೋ ಅದನ್ನು ಪರ್ಯಾಯವಾಗಿ ತಿನ್ನಿಸ್ಬೇಕು ಅಂತಲೇ ಈ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿರೋದು. ಈ ಕರ್ಬೇವಿನ ಸೊಪ್ಪನ್ನ ಇನ್ನೂ ಚಿಕ್ಕದಾಗಿ ನೀವು ಹೆಚ್ಕೋಬೇಕು. ಈಗ ನಾನು ಹಾಕ್ತೀನಿ, ನಿಮಗೆಲ್ಲ ಗೊತ್ತಿದೆ, ನೀವು ತಿಂತೀರ ಆಯಿತಾ. ಕರ್ಬೇವಿನ ಸೊಪ್ಪಾಯಿತು, ಕೊತ್ತಂಬರಿ ಸೊಪ್ಪಾಯಿತು. ಸೊ ಈರುಳ್ಳಿನ ಸಣ್ಣದಾಗಿ ನಾವು ಹೆಚ್ಕೊಂಡು ಕೂದಲೆಳೆ ಥರ ಕಟ್ ಮಾಡಬೇಕು. ಇನ್ನೂ ಸಣ್ಣ ಕೊಚ್ಚೂರು ಇದನ್ನ ಚೆನ್ನಾಗಿ. ಈರುಳ್ಳಿ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಹಾಕಿ. ನಾನು ಇಲ್ಲೆಲ್ಲ ತುಂಬ ಜಾಸ್ತಿ ಜನ ಇರೋದಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಅದೇ ಕೆಲವರು ಉಳಿದುಬಿಟ್ಟಿದೆ ಇದನ್ನು ಹಾಕ್ಬಿಡೋಣ ಆ ಥರಕ್ಕೆ ಹೋಗಲೇಬೇಡಿ. ಎಷ್ಟು ಅಳತೆ ಇದೆ ಅಷ್ಟೇ ಮಾಡ್ಕೊಳ್ಳಿ ಆಯಿತಾ. ಕಡಲೆ ಬೀಜ ಇನ್ನೂ ಸ್ವಲ್ಪ ಹಾಕ್ಬೋದು, ಪರವಾಗಿಲ್ಲ, ನಾವು ಇಷ್ಟೇ ಹಾಕೋಣ. ಮತ್ತು ಕೆಲವು ಹುರಿದು ಹಾಕ್ಬೇಕಾ, ಕೆಚ್ಚ ಹಾಕ್ಬೇಕಾ, ಪುಡಿ ಮಾಡಿ ನಮ್ಗೆ ಇದು ಬಾಯಿಗೆ ಸಿಗಬೇಕು. ಸೊ ಉಂಡೆನೇ ನಾವು ಹಾಕಬೇಕು. ಇದೇನು ಅಕ್ಕಿ ಹಿಟ್ಟಾಗಿ ಅಕ್ಕಿ ಹಿಟ್ಟು ಇಷ್ಟು ಸಾಕು. ಅಕ್ಕಿ ಹಿಟ್ಟನ್ನ ಉಪ್ಪು ಕೆಲವರು ಜಾಸ್ತಿ ತಿಂದಿರ್ತಾರೆ, ಕಡಿಮೆ ತಿಂತೀನಿ. ನಾನು ಎಲ್ಲದಕ್ಕೂ ನಮ್ಮ ಮನೇಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ನಾರ್ಮಲ್ ಹಾಕ್ತೀನಿ. ನೀವು ಬೇಕು ಅಂದರೆ ಹೇಗಿರುತ್ತೆ ಟೇಸ್ಟ್ ನೋಡಿ. ನಿಮ್ಮ ಮನೇಲಿ ನಿಮ್ಗೆ ಹೇಗೆ ಬೇಕು ಹಂಗೆ ನಿಮ್ಮ ಕೈ ಅಳತೆನಲ್ಲಿ ನೀವು ಹಾಕ್ತೀವಿ. ನಾನು ಇದಕ್ಕೆ 5 ಸ್ಪೂನ್ ಹಾಕ್ತೀನಿ. ಇಲ್ಲಿರೋ ಹೆಚ್ಚಿನ ಮೆಜರ್ಮೆಂಟ್ಗೆ 5 ಸ್ಪೂನ್ ಹಾಕ್ತೀನಿ. ಎಷ್ಟು ಸ್ಪೂನ್ ಆಯಿತು? 5 ಆಯಿತಾ? ನಾನು ನೋಡಬೇಡಿ, ಉಪ್ಪು ನೋಡಿ, ನಾನು ನೋಡ್ತಾ ಇದ್ದಾರೆ, ಉಪ್ಪು ನೋಡಿ ಸಾಕು ಆಯಿತಾ. ಈಗ ನುಗ್ಗೆ ಸೊಪ್ಪು ಬೇಕಾದ್ರೆ ನೀವು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಬಹುದು, ಅಥವಾ ಚಿಗುರು ಹಾಕ್ತೀವಿ ಅಂದರೆ ಹೆಚ್ಚದೇನು ಬೇಕಿಲ್ಲ. ನಾವು ಒಂದು ಸಣ್ಣ ಟೆಕ್ನಿಕ್ ಹಳ್ಳಿ ಪ್ರಯೋಗಗಳನ್ನ ಮಾಡಬೇಕು. ನಾವು ಆಗಾಗ ಹಿರಿಯರು ಮಾಡಿಕೊಟ್ಟಿರೋನ ಅಳವಡಿಸ್ಕೋಬೇಕು. ಸೊ ಈ ಥರ ಮಾಡಿಬಿಟ್ರೆ ಆಗುತ್ತೆ. ಇನ್ನೂ ಬೇಕಾದ್ರೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಬೋದು. ಒಂದು ವೇಳೆ ಮೇಡಮ್ ನಮ್ಮ ಹತ್ರ ಕರ್ಬೇವಿನ ಸೊಪ್ಪಿಲ್ಲ, ಕೆಲವೊಂದು ಹಳ್ಳಿಗಳಲ್ಲಿ ಸಿಗಲ್ಲ, ಅಥವಾ ಸಿಟಿಲಿದ್ದೀವಿ, ನಾವು ಯಾರಿಗೂ ಹೇಳ್ಕೊಟ್ಟವ್ರಿಗೆ ಸಿಕ್ಕಿಲ್ಲ, ಹಂಗೆ ಅಂದ್ಬಿಟ್ಟು ರಾಗಿ ಪಕೋಡ ಮಾಡ್ಕೊ ತಿನ್ನಬಾರ್ದ, ಹಂಗೇನಿಲ್ಲ. ಈಗ ನುಗ್ಗೆ ಸೊಪ್ಪು ಇಲ್ಲ ಅಂದರೂ ಕೂಡ ನಾವು ಮಾಡ್ಬೋದು. ಯಾವುದು ಮಾಡ್ಬೋದು? ಪರ್ಯಾಯವಾಗಿ ಇದಕ್ಕೆ ಕೀರೆ ಸೊಪ್ಪನ್ನು ಬಳಸ್ಬೋದು, ಸಬ್ಸಿಗೆ ಸೊಪ್ಪನ್ನು ಬಳಸ್ಬೋದು. ಅದಕ್ಕೂ ಮಿಗಿಲಾಗಿ ಇನ್ನೊಂದು ಸೊಪ್ಪಿದೆ, ಚಕ್ರಮಣಿ ಸೊಪ್ಪು ಅಂತ ಒಂದು ಬರುತ್ತೆ. ನಾವು ನಮ್ಮ ಮನೆ ಹತ್ರ ಹಾಕಿದ್ದೀವಿ. ನಾನು ಫೋಟೋ ಕಳಿಸ್ತೀನಿ ಮೇಡಮ್ಗೆ, ಮನೆಗೆ ಹೋಗಿ ಅದು ನೀವು ನೋಡಿ. ನಿಮ್ಮ ಕರ್ಬೇವು ಸೊಪ್ಪು ಗಿಡ ಥರ ಇರ್ತದೆ. ಮಲ್ಟಿ ವಿಟಮಿನ್ ಇರುವಂಥ ಏಕೈಕ ಸೊಪ್ಪು ಯಾವುದಪ್ಪ ಅಂದರೆ ಕರ್ಬೇವು ಸೊಪ್ಪು. ಇದು ಚಕ್ರಮಣಿ ಸೊಪ್ಪು, ಅದನ್ನು ಬಳಸಿ ನೀವು ಇದನ್ನು ಮಾಡ್ಬೋದು. ಸೊ ಇದು ಎಲ್ಲವೂ ಹಾಕಿದ್ದೀವಿ. ಈಗ ಏನು ಮಾಡಬೇಕು, ಯಾರು ಕೈ ಚೆನ್ನಾಗಿ ತೊಳ್ಕೊಂಡಿರೋರು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಮೇಡಮ್, ಯಾರು ಕೈ ತೊಳೆದಿರೋ ಬಾಣಲಿ ಒಬ್ರು ಹಚ್ಚಿ, ಸ್ಟವ್ ಹಚ್ಚಿ, ಆ ಮೇಡಮ್ನೇ ನಿಲ್ಲಿಸಿ, ಅವ್ರ ಸ್ಟವ್ ಅವ್ರಿಗೆ ಸರಿ, ಅವ್ರು ಹಚ್ಚಿಸಿ ಆನ್ ಮಾಡಿದ್ದೀನಿ. ಲೈಕ್ ಮೇಡಮ್ ಸಣ್ಣದೊಂದು ಪಾತ್ರೆ ಇಲ್ವಾ, ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಬೇಕೆ, ಯಾವ್ದಾದ್ರು ಸಣ್ಣ ಪಾತ್ರೆ ಇದ್ರೆ ಕೊಡಿ. ಆಮೇಲೆ ಜಾಸ್ತಿ ಇದೆ, ಈಗ ಒಂಚೂರು ನಮಗೆ ಒಂದು 5-6 ಸ್ಪೂನ್ ಕಾಯಿಸ್ಕೊಳಕ್ಬೇಕು.
ಸೊ ಇದಕ್ಕೆ ನಾವು ನೇರ ನೀರಾಗಿ ಕಲಿಸ್ಬಾರ್ದು, ಮೊದಲೇ ಹೇಳಿದ್ದೀನಿ. ಇದಕ್ಕೆ ಯಾವುದೇ ನಾವು ಕರ್ದಿ ಮಾಡುವಂಥ ಪದಾರ್ಥಗಳಿಗೆ ಫಸ್ಟು 4ರಿಂದ 5 ಚಮಚ ಎಣ್ಣೆನ ಕರಗಿಸ್ಬಿಟ್ಟು ಹಾಕಿದ್ರೆ ನಾವು ಮಾಡಿರೋ ಪದಾರ್ಥ ಹೆಚ್ಚು ಹೊತ್ತು ಕ್ರಿಸ್ಪಿಯಾಗಿರುತ್ತೆ, ಗರಿಗರಿಯಾಗಿರ್ತದೆ. ಆ ಕಾರಣಕ್ಕೆ ನಾವು ಫಸ್ಟ್ ಎಣ್ಣೆ ಹಾಕಿ ಕಲಿಸ್ಬೇಕಾಗಿದೆ. ನೋಡಿ ಹಿಟ್ಟು ಹೇಗೆ ಬರ್ತದೆ. ಹಾಂ, ಈಗ ನೋಡಿ ಈ ಅಮ್ಮ ಏನು ಮಾಡ್ತಾರೆ, ಕಲಸಿ ಅಂದರೆ ಅವ್ರು ಒಂದು ಮೆಥಡ್ ಬಳಸ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಯಾರು ಗಮನಿಸಿದ್ರೆ ಹಾಕೊಂಡು ಚಪಾತಿ ಹಿಟ್ಟನ್ನ ಅಮುಕ್ ಥರ ಶಕ್ತಿ ಬಲ ಪ್ರಯೋಗ ಮಾಡಿ ಆ ಥರ ಮಾಡ್ತಿದ್ದಾರೆ. ಕೆಲವೊಂದು ನಾವು ಬೇಕ್ರಿ ಟ್ರೈನಿಂಗ್ ಎಲ್ಲ ಕೊಟ್ಟಾಗ ನಾವು ಹೇಳ್ತಾ ಇರ್ತೀವಿ, ಕೆಲವೊಂದು ಪದಾರ್ಥಗಳಿಗೆ ಇವೇನು ವಿಪರೀತ ಶಕ್ತಿ ಬಿಡಬಾರ್ದು, ಲಘುವಾಗೆ ಕಲಿಸ್ಬೇಕು. ಇವನು ಹಾಗೆ ಶಕ್ತಿ ಪ್ರದರ್ಶನ ಮಾಡಬಾರ್ದು, ಶಕ್ತಿ ಇದೆ ಅಂತ ಲೈಟಾಗಿ ಹಗುರವಾಗಿ ಕಲಿಸ್ಬೇಕು. ಆ ಅಂಕಿ ಕಲಿಸ್ದಾಗ ಏನಾಗುತ್ತೆ, ಕ್ರಿಸ್ಪಿ ಬರೋದ್ರ ಬದಲು ಹಾರ್ಡ್ ಆಗಿರ್ತದೆ, ಅದು ಚೆನ್ನಾಗಿ ಬರಲ್ಲ, ಮತ್ತು ಹೆಚ್ಚು ಎಣ್ಣೆ ತಗೊಳ್ಳೋದು, ಮತ್ತು ಅದು ಇರೋ ಪದಾರ್ಥ ರಸ ಬಿಟ್ಬಿಡ್ತದೆ, ಅದು ಬೇರೆ ಟೇಸ್ಟ್ ಬರುತ್ತೆ. ಚಪಾತಿ ಹಿಟ್ಟು ಮಾತ್ರ ಹಂಗೆ ಕಲಿಸ್ಬೇಕು. ಇನ್ನು ನೀವು ಚಕ್ಲಿ ಹಿಟ್ಟು ಕಲಿಸ್ತಿರಲ್ಲ, ಆಗ ಹಂಗೆ ಕಲಿಸಿ, ಚಪಾತಿ ಹಿಟ್ಟು ಕಲಿಸಿ. ಬಟ್ ಇವಕ್ಕೆಲ್ಲ ಕಾಯಿಲಿಲ್ಲ ಇಲ್ಲ, ಇನ್ನು ಹಚ್ಚಿಲ್ಲ. ಹಚ್ಬಿಡಿ ಮೇಡಮ್, ನೀವು ಕಾಯಿಸತ್ತಾಗ ಸ್ಟವ್ ಆನರ್ ಬರಬೇಕು. ಬನ್ನಿ ಮೇಡಮ್, ಅದರಲ್ಲಿ ನಾವೀಗ ಒಂದು 3 ಸ್ಪೂನ್ ಎಣ್ಣೆ ಹಾಕಿ ಮೇಡಮ್, ಅದು ಸಪ್ರೇಟ್ ಅದು ಹಚ್ಚಿ ಅದ್ರ ಪಡೆದು ಅದು ಆಗುತ್ತೆ. ತಟ್ಟೆಯಲ್ಲಿ ಇಲ್ಲ, ತಟ್ಟೆ ಕಟ್ಟಿದ್ದಲ್ಲ ತಟ್ಟೆಯಲ್ಲೇ ಇದೆ ದೊಡ್ಡದಷ್ಟು ಅದು ಎಣ್ಣೆ ಬೇಕು. ಮಗುಗೆ ಸ್ವಲ್ಪ ಬಿಸ್ಕೆಟ್ ಏನಾದ್ರು ಕೊಡಿ ಮಾತು. ನಾವು ಜಾಸ್ತಿ ಮಾಡ್ತಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ. ಕನಿಷ್ಠ ಇಷ್ಟಕ್ಕೆ ಒಂದು 100ರಿಂದ 150 ಗ್ರಾಮ್ ಎಣ್ಣೆ ಹಾಕಬೇಕು. ಹಾಗಾಗಿ ಇವಾಗ ಕಡಿಮೆ ತಗೊಳುತ್ತೆ, ಏನಾದ್ರು ಎಣ್ಣೆಗೆ ತಿಳ್ಕೊಬೇಡ. ಇದು ಅಷ್ಟೇ ಕಾಯಿಲಿಲ್ಲ, ಅದಕ್ಕೆ ಏನಿಲ್ಲ, ಅದು ಇದೆ ಸ್ವಲ್ಪ ಹೆಲ್ಪ್ ಮಾಡಿ. ಚಿಕ್ಕಿರೋ ಸಿಕ್ಕುದಿಲ್ಲ, ಇನ್ನೊಂದು ಇನ್ನ ಬಂದ ಕಾಯಿ ಗಂಟೆ ಲೇಟ್ ಆಯ್ತು, ಇರಲಿ ಬಿಡಿ ಅಮ್ಮ. ಜಾಸ್ತಿ ಆಯ್ತಲ್ಲ ಎಲ್ಲ ಕಲ್ಸಿದ್ದಾರೆ. ಎಣ್ಣೆ ಸ್ವಲ್ಪ ನೀರು ತಂದು ಬೇಡ, ಬೇಸನ ಕುಡಿಯೋ ನೀರು ಎತ್ಕೊ ಬನ್ನಿ ಆಂಟಿ ಜಗ್ಗಲ್ಲಿ ನೀರು ಇಟ್ಕೊಂಬ. ಹಂಗೆ ತಟ್ಟೆ ತಗೊಬಂದು ಅಡಿಗೆ ಜಾಲನೆ ಬಟ್ಲಿ ಎಣ್ಣೆ ಈಗ ಕಾದೈತೆ. ಇಲ್ಲ ಬಾ, ಎಣ್ಣೆ ಕಾದಿರೋದು. ಯಾವುದೇ ಒಂದು ಎಣ್ಣೆ ನಾವು ಬಳಸಬೇಕು ಅಂದರೆ 1 ಅಥವಾ 2 ಸರಿ ಕಾಯಿಸಿದ್ಮೇಲೆ ಮುಗಿಬೇಕು. 3ನೇ ಸರಿ ಕಾಯಿಸಿರೋ ಎಣ್ಣೆ ಹಾಕಿದ್ರೆ ಅದು ಕೂಡ ಪಾಯ್ಸನ್ ಆಗುತ್ತೆ. ಮನೇಲಿ ಮಾಡಿದಾಗ ಸುಮ್ಮನೆ ಎಣ್ಣೆ ಊದಿ ಅದನ್ನೇ ಬಳಸೋದು ಮಾಡಬೇಡಿ, ಎಷ್ಟು ಬೇಕೋ ಅಷ್ಟೇ ಉಳ್ಕೊಂಡು ಮಾಡಬೇಕು. ಸೊ ಎಣ್ಣೆ ಇವಾಗ ಕಾಯಿಸಿದ್ದೀವಿ ನೋಡಿ, ಈ ಥರ ಉತ್ಪರೋ ರೀತಿ ಹಾಕಿ ಮೇಡಮ್, ಹುಷಾರಾಗಿ ನೀವು ಕೈ ಹಾಕಿ ಕಳಿಸಿ. ಏನಾಗಲ್ಲ, ಸಿಕ್ಕಾಕಿ ಮೇಡಮ್, ಆಗಲ್ಲ. ಏನು ನಿಮ್ಮ ಕೈ ಸುಡಲ್ಲ. ಬೇಡ ಅದೇ ಸ್ಪೂನ್ ಹಾಕೋದು ಕೂಡ ಇಟ್ಟು ಏನು ಸಿಗಲ್ಲ. ಇದೆಲ್ಲ ಮಿಕ್ಸ್ ಮಾಡಬೇಕು. ನೀರು ತಂದ್ರಪ್ಪ, ಈರುಳ್ಳಿ ಎಲ್ಲ ಕೊಟ್ಟರೆ ಇಲ್ಲ ಇನ್ನೂ ಆಯ್ತು. ನೋಡಿ ಎಣ್ಣೆ ಹಾಕಿದ್ಮೇಲೆ ಹಂಗೆ ಇಡಬಾರ್ದು, ಎಲ್ಲಕ್ಕೂ ಇಟ್ಟು ಫುಲ್ಲು ಮಿಕ್ಸ್ ಆಗಬೇಕಲ್ಲ. ಎಷ್ಟೇ ಆಗಿರಲಿ ಇಟ್ಟು ಪೂರ್ತಿ ಮಿಕ್ಸ್ ಆಗಬೇಕು. ಏನಾದ್ರು ವಾಸನೆ ಬರ್ತಾಯ್ತಾ? ಏನಿಲ್ಲ, ಏನು ಸೊಂಪ ಪುಡಿ ಥರ ಕೊಟ್ಬಿಡ್ತೀವಿ, ತಿನ್ಕೊಂಡು ಹೋಗ್ಬಿಡಿ. ಆಯ್ತಪ್ಪ, ನೀರು ತಂದ ಇದಕ್ಕೆ ಹೇಳ್ತಾ ಕೊಡಿ. ಜಗ್ಗಲ್ ತರ್ತಾರೆ ಮೇಡಮ್, ಓಡೇ ಕೊಡ್ತಾ ಇದ್ದೀರಾ ಶಿಲ್ಪ ಮೇಡಮ್? ಜಗ್ಗೆ ನೀರು ಜಗ್ಗ ಅಡುಗೆ ಅವಲ್ಲ, ಅಡುಗೆ ಮನೇಲಿ ಸಾಕು ತಗೊಂಡು ಬನ್ನಿ, ಬಂದಿದ್ದಾರೆ ಬನ್ನಿ.
ಹಂಗೆ ಇಟ್ಕೊಂಡು ಅದು ಪ್ರಾಬ್ಲಮ್ ಇಟ್ಕೊಳ್ಳಿ ಇನ್ನು ಸ್ವಲ್ಪ ಹೊತ್ತು ಕೈ ನೋವು ಅಂತ ವಿಡಿಯೋ ಆಯ್ತಾಯ್ತು ಕಂಡು ಇಟ್ಕೋ ಈಗ ಆ ಕಡೆ ಹಾಂ ಬೆಟ್ಟ ಇಟ್ಕೋ ಪ್ರತಿಪಣಂಗೈಯ ಕುಡಿಕವಾ ಹೇಗೆ ಕಲ್ಸಿದ್ದಾರೆ ನೋಡಿದ್ರಾ ಅಣ್ಣ ಕರ್ ಹಿಡ್ಕೊಳ್ಳೋದು ಹಿಡ್ಕೊಪ್ಪ ನಮಗೆ ಹಂಗೆ ಬಿಟ್ಬಿಟ್ಟೈತಿ ನನ್ನ ಕೈಲಾಗಲ್ಲ ಕೆಲ್ಸವಿಲ್ಲ ನೀಟಾಗಿ ತೊಗೊಂಡ್ಬರ್ಲಿ ಅಮ್ಮ ಸ್ವಲ್ಪ ಅಮ್ಮ. ಆ ಕಡೆಯಿಂದ ಹೋಗ್ತಾ ಈ ಕಡೆ ಬೋವಾ ಎಣ್ಣೆ ಜಾಸ್ತಿ ಬಟ್ಟೆಗೆ ಇನ್ನೊಂದು ಸ್ಪೂನ್ ಇರ್ತೇನೆ ಒಂದು ಆ ಕಡೆ ಒಂದು ಕೊಡಿ ಒಂಚೂರು ಅಲ್ಲಿ ಕೊಡಿ ಈ ಕಡೆ ಜಾಸ್ತಿ ಬಂದಿದೆ ಬಾಳಿಗೆ ಜಲ್ದಿ ಬಂದ್ಬಿಡ್ತಾ ನೀವು ಹಂಗೆ ಮುಂಚೆ ಹೇಗಿದೆ ಪಕೋಡ ಕ್ಲಾಸ್ ಒಂದೇ ಕ್ಲಾಸ್ ತಗೊಂಡಿದ್ದ ಪಕ್ಕೋದು ಒಂದೇ ಕ್ಲಾಸ್ ಇಲ್ಲ ಬೇರೆ ಅಲ್ಲ ಇವರು ಇಡೀ ಪಕೋಡ ಇಟ್ಟು ಮುಗಿಯೋರಿಗೆ ಇವ್ರ ಜೊತೆಗೆ ಒಂದಿಬ್ರು ಸೇರಿಸ್ಕೊಂಡು ಪಕೋಡ ಮಾಡಿ ಎಲ್ರಿಗೂ ಕೊಡೋ ಜವಾಬ್ದಾರಿ ಇವ್ರು ಆಯ್ತಾ ಒಂದ್ಸರಿ ನಾನು ಮಾಡಿ ತೋರಿಸ್ತೀನಿ ಮಗು ಮಗು ನೋಡಿ ಒಂದು ಕೊಡಿ ಬಾಳೆಹಣ್ಣು ಆಗ ಎಲ್ಲ ಅವರೇ ಬಂದು ಮುಗಿದ ಬ್ಯಾಳೆ ನೋಡಿ ಎಲ್ಲರೂ ಬರ್ತಾರೆ ಎಲ್ಲ ಬಿಸಿಸಾಗಿರು ಬಾಡ್ತಿರು ಬಸ್ರು ಎಲ್ಲರೂ ಇರ್ತಾರೆ ಮಕ್ಳುಗಳಿಗೆ ಹೇಳ್ಬೇಕು ತಾನೆ ಅವ್ರು ಕೇಳ ಮಕ್ಳುಗಳು ಅವ್ರು ಕೇಳ್ತಾರೆ ಕೇಳಕ್ಕೂ ಕೆಲವರು ಸಂಪಾದ ಪಡ್ತಾರೆ ನಾಳೆ ಸರಿ ಹೋಗ್ತಾರೆ ಸುತ್ತಮುತ್ತ ಅಂಗಡಿ ನಿಲ್ವಲ್ಲ ಹೆಂಗ್ ತರ್ತಾರೆ ಮಕ್ಳಿಗೆ ಏನಿರ್ತದೆ ಜೊತೆಗಿರೋರು ಅವರೆಲ್ಲ ಇರೋರು ಹೇಳಿರ್ತಾರೆ ಮೇಡಮ್ ಸಾಕಾ ವಿಡಿಯೋ ಒಂದು ಡಬ್ಬೆ ಮಾಡ್ಬಿಟ್ಟಿದ್ದೆ ನಾನು ಒಂದ್ಸತಿ ಕಾದ್ರೆ ಇನ್ನೊಂದು ಏನಿಲ್ಲ ಇನ್ನ ಕಾದಿಲ್ಲ ಇಲ್ಲ ಕಾಯ್ತಾ ಇದೆ ಅಲ್ಪ ಸ್ವಲ್ಪ ಬೆಂದಿದ ಹಿಂದೆ ಮಾಡೋದು ಒಟ್ನ